ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇದು ತಾಳಿ ಪೋಣಿಸುವ ವಿಡಿಯೋ. ನೋಡಿ, ತಾಳಿನ ಆಲ್ರೆಡಿ ಪೋಣಿಸಿಟ್ಟಾಗಿದೆ. ಆಮೇಲೆ 7 ಬೆಲ್ಲದ ಮನೆ, ಮಧ್ಯ 6 ಕರಿಮಣಿ ಗುಂಡನ್ನು ಹಾಕಿ 80 ಬಂಗಾರದ ಗುಂಡನ್ನು ಬಳಸಲಾಗಿದೆ. ಈ ತಾಳಿ ಸರದಲ್ಲಿ ಪೋಣಿಸುವ ವಿಧಾನವನ್ನು ನಿಧಾನವಾಗಿ ತೋರಿಸಬೇಕಾಗುತ್ತದೆ ಸ್ನೇಹಿತರೆ. ನೋಡಿ, ಒಂದೊಂದೇ ದಾರನ ಒಬ್ಬೊಬ್ಬರಾಗಿ ಹಂಚ್ಕೊಂಡಿದ್ದೇವೆ. 7 ಬೆಲ್ಲದ ಮನೆ, 1 ಬೆಲ್ಲದ ಮನೆ, ನಂತರ ಕರಿಮನೆ, ಆಮೇಲೆ ಬೆಲ್ಲದ ಮನೆ, ಕರಿಮನೆ, ಬೆಲ್ಲದ ಮನೆ, ಕರಿಮನೆ, ಬೆಲ್ಲದ ಮನೆ, ಕರಿಮನೆ, ಬೆಲ್ಲದ ಮನೆ, ಕರಿಮನೆ, ಬೆಲ್ಲದ ಮನೆ ಹಾಕಿ 6 ಕರಿಮನೆ 7 ಬೆಲ್ಲದ ಮನೆ ಯೂಸ್ ಮಾಡಿಕೊಂಡು ಆ ನಂತರದಲ್ಲಿ ಬಂಗಾರದ ಗುಂಡನ್ನು 1, ಆ ನಂತರ ಬೆಲ್ಲದ ಮನೆ, ಆ ನಂತರ ಬಂಗಾರದ ಗುಂಡು, ಆ ನಂತರ ಬೆಲ್ಲದ ಮನೆ, ಹೀಗೆ ಹಾಕ್ತಾ 4 ಬದಿಯಲ್ಲಿ 7 ಬೆಲ್ಲದ ಮನೆ, 6 ಕರಿಮನೆ, 2 ಬಂಗಾರದ ಗುಂಡು, ಈ ಥರ ಸೇರ್ಪಡೆ ಮಾಡ್ಕೊತ ಹೋಗಬೇಕು. ಇದು 26 ಇಂಚಿನ ಮಂಗಲಸೂತ್ರ ಆಗಿದೆ. ನೋಡಿ, ಇವಾಗ ಬಂಗಾರದ ಗುಂಡನ್ನು ಸೇರಿಸುವ ವಿಧಾನವನ್ನು ನೋಡೋಣ. ಕಾಣ್ತಾ ಇದೆ ಅಲ್ವಾ? 7 ಬೆಲ್ಲದ ಮನೆ, ಮಧ್ಯದಲ್ಲಿ 6 ಕರಿಮನೆ, ಆನಂತರದಲ್ಲಿ ಬಂಗಾರದ ಗುಂಡನ್ನು ಹಾಕಬೇಕು. ಬೆಲ್ಲದ ಮನೆ ಮತ್ತು ಬಂಗಾರದ ಗುಂಡು, ಬಂಗಾರದ ಗುಂಡು ಅಂದರೆ ಕೈ ಹಿಡಿಯುತ್ತೆ, ಸ್ವಲ್ಪ ನೋಡಿ ನೋಡಿ ಹಾಕಬೇಕಾಗತ್ತೆ. ಆನಂತರ ಬೆಲ್ಲದ ಮನೆ ಇದೇ ರೀತಿಯಾಗಿ ಹಾಕಬೇಕು. ನೋಡಿ, ಈ ರೀತಿ ಬರುತ್ತೆ. ಸ್ಮಾಲ್ ಚಿಕ್ಕ ಮನೆಗಳಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ, ಆದರೂ ಪರವಾಗಿಲ್ಲ. 1 ಗಂಟೆಯಲ್ಲಿ ಪೋಣಿಸಿ ಮುಗಿಸಾಯಿತು. ಇವಾಗ ನೋಡಿ, ಈ ಥರ ಕಾಣುತ್ತೆ. ಕಂಟಿನ್ಯೂ ಆಗಿ ಇದೇ ಥರ ಹಾಕಬೇಕಾಗತ್ತೆ. ಒಟ್ಟು 4 ಗುಂಡಿನ ಸೈಜಲ್ಲಿ 10 ಮನೆಗಳು ಬರುತ್ತೆ. ಈ ಕಡೆ 10, ಆ ಕಡೆ 10 ಭಾಗಗಳಾಗಿ ವಿಭಾಗಿಸಲಾಗಿದೆ. ನೆನಪಿರಲಿ ಸ್ನೇಹಿತರೆ, 7 ಬೆಲ್ಲದ ಮನೆ, ಆನಂತರ 2 ಬಂಗಾರದ ಗುಂಡು, ನಡುಮಧ್ಯೆ ಬಂಗಾರದ ಗುಂಡು ಮತ್ತು 7 ಬೆಲ್ಲದ ಮನೆ, ಆಮೇಲೆ 6 ಕರಿಮನೆಯನ್ನು ಹಾಕಿ ಪೋಣಿಸಲಾಗಿದೆ. ಆಲ್ರೆಡಿ ಅರ್ಧ ಆಯಿತು ಸ್ನೇಹಿತರೆ, ಇನ್ನೂ ಒಂದು ಭಾಗ ಮಾತ್ರ ಉಳಿದಿದೆ ಪೋಣಿಸಲಿಕ್ಕೆ. 1 ಗಂಟೆ ಒಳಗಾಗಿ ಪೋಣಿಸಬಹುದಾಗಿದೆ ಈ ಮಂಗಲಸೂತ್ರ. ನಿಮಗೇನು ಅನ್ನಿಸ್ತು ಮತ್ತು ನೀವು ಯಾವ ರೀತಿ ಪೋಣಿಸ್ಕೊಂಡಿದ್ದೀರಾ 80 ಗುಂಡಿನ ಸರ? ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚು ತಾಳಿ ಪೋಣಿಸುವ ವಿಡಿಯೋ ಬೇಕಾದಲ್ಲಿ ಹೊಸ ಹೊಸ ವಿನ್ಯಾಸದೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತೇವೆ. ನೋಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ. ಹೇಗನ್ನಿಸ್ತು ನಮ್ಮ ತಾಳಿ ಪೋಣಿಸುವ ವಿಡಿಯೋ ನಿಮಗೆ?
ಸ್ವಲ್ಪ ಬಂಗಾರದ ಗುಂಡು ಕೈ ಹಿಡಿಯುತ್ತೆ. ಕರಿಮಣಿ ಚಿಕ್ಕದು ಇರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಹಿಡೀತು. ಬಟ್ ಟೋಟಲಿ 1 ಅವರಲ್ಲಿ ಕಂಪ್ಲೀಟ್ ಆಯಿತು. ಇದನ್ನೇ ಮಾರ್ಕೆಟಲ್ಲಿ ಕೇಳಿದರೆ 300 ರುಪೀಸ್ ಹೇಳಿದರು ಪೋಣಿಸ್ಲಿಕ್ಕೆ. ಟೋಟಲಿ 300 ರುಪೀಸ್ ಸೇವ್ ಮಾಡಿದ್ದಾಯಿತು. ನೋಡಿ ಟೀ ಬಂದಾಯಿತು. ಟೀ ಕುಡಿತಾ ಇದ್ದೀವಿ. ನೀವು ಟೀ ಕುಡಿ ಬನ್ನಿ. ನೋಡಿ ನಮ್ಮ ಅದು ಬಂದ. ನೋಡಿ ಫೈನಲ್ ಲುಕ್ ಹೀಗಿದೆ. ಟೋಟಲಿ ಎಷ್ಟಾಯಿತು ನೀವೇ ಲೆಕ್ಕ ಮಾಡಿ. ಆ ಕಡೆ 10 ಸಾಲು, ಈ ಕಡೆ 10 ಸಾಲು ಬಂದಿದೆ ಬಂಗಾರದ್ದು. ಲಾಸ್ಟಲ್ಲಿ ಒಂದು ಹಾಲು ಮಣಿ, ಒಂದು ಹಸಿರು ಮಣಿ, 2 ಹಸಿರು ಮಣಿ ಹಾಕಿ ಫಿನಿಷ್ ಮಾಡಲಾಯಿತು. ನೋಡಿ ಹೀಗಿದೆ ಔಟ್ಫಿಟ್ಟು. ಇವಾಗ 2 ಕಡೆ ಸಮವಾಗಿ ದಾರ ಮಾಡಿಕೊಂಡು ಈ ರೀತಿಯಾಗಿ ಗಂಟನ್ನು ಹಾಕ್ಕೋಬೇಕಾಗತ್ತೆ. ಈ ಒಂದು ಕಡೆ ಇಷ್ಟು, ಇನ್ನೊಂದು ಕಡೆ ಇಷ್ಟು ಸಮವಾಗಿ ಎಳೆಗಳನ್ನು ನೋಡಿಕೊಂಡು ನೀಟಾಗಿ ಹಾಕಬೇಕಾಗತ್ತೆ ಗಂಟನ್ನು. ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ ಮಾಡಬೇಡಿ. ದಾರನ ನೀಟಾಗಿ 4 ಎಳೆಗಳನ್ನು ಸಮಾನವಾಗಿ ಮಾಡಿಕೊಂಡು ಹಾಕಬೇಕಾಗತ್ತೆ. ಮತ್ತು ಆ ಕಡೆ ಈ ಕಡೆ ಹಾಕಿದ ನಂತರ ಈ ಥರ ನೋಡ್ಕೋಬೇಕು ಕರೆಕ್ಟಾಗಿದೆ ಇಲ್ಲ ಅಂಥೇಳಿ. ಆನಂತರ 4 ಎಳೆಗಳನ್ನು ಒಂದೇ ರೀತಿಯಾಗಿ ಗಂಟು ಹಾಕ್ಕೋಬೇಕಾಗತ್ತೆ. ಸ್ನೇಹಿತರೆ ಫೈನಲಿ ಮುಗೀತು. ನೋಡಿ ಔಟ್ಫಿಟ್ ಹೀಗಿದೆ. ಈ ತಾಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.